ಹಾಯ್ ಹಾಯ್ ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ವಿಡಿಯೋ ನೋಡ್ತಿರೋ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಗೋಲ್ಡ್ ರಿಂಗ್ ಕಲೆಕ್ಷನ್ನು ಮತ್ತು ನನ್ನ ಗೋಲ್ಡ್ ರಿಂಗು ನಾನು ಎಲ್ಲಿ ತಗೊಂಡೆ, ಯಾವಾಗ ತಗೊಂಡೆ, ಎಷ್ಟು ಗ್ರಾಮ್ ಇದೆ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ಫಿಂಗರ್ ರಿಂಗ್ ಅಂದರೆ ನನಗೆ ತುಂಬಾ ಇಷ್ಟ. ನಾನು ತುಂಬಾ ಇಷ್ಟಪಟ್ಟು ತಗೊಂಡಂಥ ರಿಂಗ್ಸು ಹೇಳಬೇಕು ಅಂದರೆ, ಅಡ್ಡ ಬರ್ತಿಲ್ಲ. ಫಸ್ಟು ನಾನು ತಗೊಂಡಂತಹ ಒಂದು ರಿಂಗು ನಿಜವಾಗ್ಲೂ ಕೂಡ ಅವಾಗೆಲ್ಲ ಗೋಲ್ಡ್ ರೇಟು ತುಂಬಾ ಕಮ್ಮಿ ಇತ್ತು. ಆಗ ನಾನು ತಗೊಂಡಿದ್ದು. ಆಗಿನ ಗೋಲ್ಡ್ ರೇಟಿಗೂ ಈಗಿನ ಗೋಲ್ಡ್ ರೇಟಿಗೂ ಯೋಚನೆ ಮಾಡಿದರೆ ಅಯ್ಯೋಯ್ಯೋ ಎಲ್ಲೆಲ್ಲೋ ಇದೆ. ನಿಜವಾಗ್ಲೂ ಆವಾಗ ಅಂದರೆ ಆ ಹಣನೇ ನಮ್ಗೆ ತುಂಬಾ ಕಷ್ಟ ಇರ್ತಿತ್ತು. ಯಾಕೆ ಅಂತಂದರೆ ಅವಾಗ ನಮಗೆ 3000 ಗ್ರಾಮ್ ಇದೆ, 2500 ಗ್ರಾಮ್ ಇದೆ ಅಂದ್ರೂ ಕೂಡ ತಗೊಳ್ಳೋಣಲ್ವ ಈ ಥರ ಮನೋಭಾವ ಬರೋದು. ಈಗ ನಾವು ಸ್ವಲ್ಪ ಫೈನಾನ್ಷಿಯಲಿಯಾಗಿ ಮುಂದೆ ಬಂದರೂ ಕೂಡ ಈಗ ಗೋಲ್ಡನ್ನ ಯಾಕೆ ಪರ್ಚೇಸ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಗೋಲ್ಡ್ ರೇಟು ಅಷ್ಟೇ ಇದೆ. ಆವಾಗ ಗೋಲ್ಡಿಗೆ ರೇಟ್ ಕಮ್ಮಿ ಇತ್ತು, ಬಟ್ ನಮ್ಮ ಹತ್ರ ಅಷ್ಟು ಬಜೆಟ್ ಇರ್ತಾ ಇರಲಿಲ್ಲ. ಬಟ್ ಈಗ ಓಕೆ ಫೈನ್, ನಾವು ತೊಗೊಳ್ತೀವಿ ಅಂದ್ರೂ ಕೂಡ ಈಗಿನ ಗೋಲ್ಡ್ ರೇಟಿಗೆ ನಿಜವಾಗ್ಲೂ ಕೂಡ ಬೈ ಮಾಡೋದೇ ಬೇಡ ಅನಿಸುತ್ತೆ. ನಿಜವಾಗ್ಲೂ ನನ್ನ ಹತ್ರ ಇರೋದು ಈ 4 ರಿಂಗ್ಸ್ ಅಷ್ಟೇ ಇರೋದು. ನೀವು ನೋಡ್ತಿರ್ಬೋದು. 4 ರಿಂಗ್ಸು ಕೂಡ ನಾನು ತುಂಬ ಇಷ್ಟಪಟ್ಟು ತಗೊಂಡಂತಹ ರಿಂಗ್ಸು. ತುಂಬಾ ಖುಷಿಯಾಗಿ ನಾನು ವೇರ್ ಮಾಡಿದಾಗಲೆಲ್ಲ ನಂಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಏಕೆಂದರೆ ನಾನು ಯಾವುದೇ ಒಂದು ಗೋಲ್ಡನ್ನ ಪರ್ಚೇಸ್ ಮಾಡಿದರೂ ಕೂಡ ಅದನ್ನು ಹ್ಯಾಪಿಯಾಗಿ ಪರ್ಚೇಸ್ ಮಾಡಿರ್ತೀನಿ. ಅದನ್ನ ಹಾಕ್ಕೊಂಡೋಗ್ಲೂ ಕೂಡ ನಂಗೆ ಅಷ್ಟೇ ಖುಷಿ ಆಗುತ್ತೆ. ನಾನು ಫಸ್ಟ್ ತಗೊಂಡಿದ್ದ ರಿಂಗ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನದು 3000 ಫರ್ ಗ್ರಾಮ್ ಇದ್ದಾಗ ನಾನು ತಗೊಂಡಿದ್ದು ಫಸ್ಟ್ ರಿಂಗು. ನಾನು ನಿಮಗೆ ಅದನ್ನು ತಗೊಂಡಾಗ ನಿಜವಾಗ್ಲೂ ಕೂಡ ಅದು ಹತ್ತತ್ರ 5 ಗ್ರಾಮ್ ಹತ್ತತ್ರ ಇದೆ ಆ ರಿಂಗು. ಇದೇ ರಿಂಗ್ ಅದು 5 ಗ್ರಾಮ್ ಇದೆ ಇದು, ಆಯಿತಾ. ಅಷ್ಟು ಖಡಕ್ಕಾಗಿದೆ ಇದು. ನಿಜವಾಗ್ಲೂ ಕೂಡ ಅವಾಗಿನ ರೇಟಿಗೆ ತುಂಬಾ ಕಮ್ಮಿ ಅನ್ನಿಸ್ತು ನನಗೆ 5 ಗ್ರಾಮು. ಆವಾಗದ ರೇಟ್ ಕೂಡ ಕಮ್ಮಿ ಇತ್ತು. ಇದು ಕೂಡ ಬಂದು ಹತ್ತತ್ರ 4 ಗ್ರಾಮ್ ಇದೆ. ಅಂದರೆ ಅವಾಗೆಲ್ಲ ಸ್ವಲ್ಪ ರೇಟ್ ಕಮ್ಮಿ ಇದ್ದಿದ್ದರಿಂದ ಇದು ಕೂಡ ಅಂದರೆ 4 ಗ್ರಾಮಿಗೆ ಸ್ವಲ್ಪ ಕಮ್ಮಿ ಇದೆ. ಅಂದರೆ ಈ 3 ರಿಂಗು ಕೂಡ ಹತ್ತತ್ರ ನಾನು 4 ಗ್ರಾಮಲ್ಲೇ ತಗೊಂಡಿದ್ದು. ಇದು ಜಸ್ಟ್ 1.5 ಗ್ರಾಮ್ ಇದೆ. ನಿಜವಾಗ್ಲೂ ಆವಾಗಿನ ರೇಟಿಗೆಲ್ಲ ಬಿಡಿ ಏನು ಅಷ್ಟು ಜಾಸ್ತಿ ಅನಿಸಿಲ್ಲ. ಬಟ್ ಈಗ ಈ ಥರ ರಿಂಗ್ಸ್ ಎಲ್ಲ ತಗೊಳಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅವಾಗೆಲ್ಲ ಆಚಾರಿ ಹತ್ರ ಮಾಡಿಸಿರೋ ರಿಂಗುಗಳು, ಅಂದರೆ ನಾವೇ ಆರ್ಡ್ರು ಕೊಟ್ಟು ನಮಗೆ ಈ ಥರ ಡಿಸೈನ್ ಬೇಕು ಅಂತ ಹೇಳಿ ಖಡಕ್ಕಾಗಿರೋ ಅಂತಹ ರಿಂಗುಗಳನ್ನ ನಾವು ಮಾಡಿಸ್ಕೊಳ್ತಾ ಇದ್ದು. ಬಟ್ ಈಗ ಅದೆಲ್ಲ ವರ್ಕೌಟ್ ಆಗೋಲ್ಲ. ಏಕೆ ಅಂತಂದರೆ ಈಗ ತುಂಬಾ ಕಾಸ್ಟ್ಲಿ ಇದೆಯಲ್ವ. ಹಾಗಾಗಿ ನನ್ನ ಹತ್ರ ಇರೋ ಈ 4 ರಿಂಗಿನ ಒಂದು ಕಲೆಕ್ಷನನ್ನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಈ ಡಿಸೈನ್ ನಿಮಗೆ ಇಷ್ಟ ಆದರೂ ಆಗ್ಬೋದು ಅಂತ. ಏಕೆಂದರೆ ಅದು ತುಂಬಾ ದಪ್ಪ ಇರೋರ ಕೈಗಂತೂ ತುಂಬ ಖಡಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಆಚಾರಿ ಹತ್ರ ಕೊಟ್ಟು ಇದೇ ಥರ ಡಿಸೈನ್ ಮಾಡಿಕೊಡಿ ಅಂತೇಳಿ ಮಾಡಿಸ್ಕೊಂಡಿರೋದು. ಹಾಗಾಗಿ ನಾನು ತುಂಬಾ ಸೇಫಾಗಿ ಇಟ್ಕೊಂಡಿದ್ದೀನಿ. ಯಾರಿಗೆಲ್ಲ ಫಿಂಗರ್ ರಿಂಗ್ಸ್ ಇಷ್ಟ ಕಮೆಂಟ್ ಮಾಡಿ. ಅದೇ ರೀತಿ ನಾನು ಈಗಲೂ ನಿಮಗೆ ಒಂದೇ ಹೇಳೋದು, ಗೋಲ್ಡನ್ನ ಬೈ ಮಾಡಿ ತಪ್ಪಲ್ಲ. ಆದರೆ ಸಾಲ ಮಾಡಿ ಇಲ್ಲ ಗೋಲ್ಡನ್ನು ಪ್ಲೆಡ್ಜ್ ಮಾಡಿ ಇನ್ನೊಬ್ಬರ ಹತ್ರ ಕೈ ಸಾಲ ಮಾಡಿ ದಯವಿಟ್ಟು ಗೋಲ್ಡನ್ನು ಪರ್ಚೇಸ್ ಮಾಡಬೇಡಿ. ಯಾಕೆ ಅಂತಂದರೆ ಗೋಲ್ಡು ನಮ್ಮ ಹತ್ರ ಇರಬೇಕು, ಬಟ್ ಅದರಿಂದ ನಾವು ಲೈಫನ್ನು ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಏಕೆ ಅಂದರೆ ನಾವು ಇವಾಗ ಗೋಲ್ಡನ್ನು ಬೈ ಮಾಡ್ತೀವಿ ಅಂತಂದರೆ ಅಟ್ಲೀಸ್ಟ್ ಓಕೆ ನಮ್ಮ ಹತ್ರ ಸ್ವಲ್ಪ ಹಣ ಇದೆ, ಬೈ ಮಾಡ್ತೀವಿ, ಇಟ್ಸ್ ಓಕೆ. ಬಟ್ ಅದು ಬೇರೆಯವ್ರ ಹತ್ರ ಎಲ್ಲ ಹಣ ತಗೊಂಡು ಬೈ ಮಾಡಿ ನಮಗೆ ಬರ್ಡನ್ ಆಗಬಾರ್ದು. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.